ಡಿಕೆ ಆಪ್ತನ ಬೆಂಬಲಕ್ಕೆ ನಿಂತಿದ್ದಾರೆ ಸಿಎಂ ಸಿದ್ದು ಆಪ್ತರು. ಶಾಸಕ ಹ್ಯಾರಿಸ್ ಮನೆ ಮೇಲೆ ಇಡಿ ರೈಡ್ ಅನ್ನು ಮಾಡಿದ್ದಾರೆ. ಈಗಿರಬೇಕಾದ್ರೆ ಹ್ಯಾರಿಸ್ ಮನೆಗೆ ಜಬೀರ್ ಹಾಗೂ ನಜೀರ್ ಅಹಮದ್ ಅವರು ಭೇಟಿಯನ್ನು ನೀಡಿದ್ದಾರೆ. ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಜಬೀರ್ ಮತ್ತು ನಜೀರ್ ಅವರು ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ದಿಢೀರನೆ ಹ್ಯಾರಿಸ್ ಮನೆ ಮೇಲೆ ಈಗಾಗಲೇ ಈ ಒಂದು ಇಡಿ ಅಧಿಕಾರಿಗಳು ರೈಡ್ ಅನ್ನು ಸಿಗ್ತಾ ಮಾಡಿದ್ದಾರೆ. ಅದಾದ ನಂತರ ಜಬೀರ್ ಅವರು ಮತ್ತು ನಜೀರ್ ಅವರು ಹ್ಯಾರಿಸ್ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಹ್ಯಾರಿಸ್ ನಿವಾಸಕ್ಕೆ ಸಚಿವ ಜಮೀರ್ ಅಹಮದ್, ನಜೀರ್ ಅಹಮದ್ ಭೇಟಿಯನ್ನು ನೀಡಿದ್ದಾರೆ. ಅಶೋಕ್ ನಗರದಲ್ಲಿರುವಂತಹ ಶಾಸಕ ಹ್ಯಾರಿಸ್ ನಿವಾಸಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಸಚಿವ ಜಮೀರ್ ಅಹಮದ್ ಹೇಳಿಕೆಗಳನ್ನು ಸಹಿತ ನೀಡಿದ್ದಾರೆ. 2020ರ ಬಿಜೆಪಿ ಸರ್ಕಾರ ಬಂದಾಗ ಈ ಕೇಸ್ ಬಂದಿತ್ತು, ಆಗಲೇ ಈ ಕೇಸ್ ಏನೂ ಇಲ್ಲ ಅಂತ ಸದನದಲ್ಲಿ ಹೇಳಿದ್ದಾರೆ. ಸೊ ಆದರೂ ಸಹಿತ ಏನಾದರೂ ಇದ್ದರೆ ಮೊಹಮ್ಮದ್ ನಲ್ಪಡ್ ಅವರ ಮೇಲೆ ಕ್ರಮ ತೆಗೆದುಕೊಳ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಬಿಜೆಪಿಯವರ ಮೇಲೆ ಯಾಕೆ ರೇಡ್ ಮಾಡೋದಿಲ್ಲ, ಇವರು ಕಾಂಗ್ರೆಸ್ನವರನ್ನು ಗುರಿಯಾಗಿಸ್ಕೊಂಡಿದ್ದಾರಾ, ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅಂತೇಳಿ ಪ್ರಶ್ನೆಯನ್ನು ಸಹಿತ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಏನು ಸತ್ಯ ಹರಿಶ್ಚಂದ್ರದವರು ಅವರು ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ತಡೆ ಆಗದೆ ಇಡಿಗೆ ಕಾಂಗ್ರೆಸ್ನವರು ಮಾತ್ರ ಕಾಣ್ತಾರಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಹ್ಯಾರಿಸ್ ಭೇಟಿ ಮಾಡಿ ತೆರಳುತ್ತಾ ಇದ್ದಂತಹ ಸಚಿವ ಜಮೀರ್ ಅಹಮದ್ ಅವರು ಆ ರೀತಿಯಾಗಿ ಹೇಳಿಕೆಗಳನ್ನು ಸಹಿತ ನೀಡಿದ್ದಾರೆ. ನಜೀರ್ ಅಹಮದ್ ಸಹಿತ ಹೇಳಿಕೆಗಳನ್ನು ನೀಡಿದ್ದಾರೆ. ಮುಖ್ಯವಾಗಿ 10 ವರ್ಷ ಹಳೆಯ ಕೇಸ್ ಇದು, ಇನ್ನೂ ಸಹಿತ ಇವರು ವಿಚಾರಣೆ ಮಾಡೋದಾಗಿರಲಿ, ಈ ರೀತಿಯಾಗಿ ಇಡಿ ರೇಡ್ ಮಾಡೋದಾಗಿರಲಿ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಈಗ ಯಾವ ಕಾರಣಕ್ಕೆ ರೇಡ್ ಮಾಡಿದ್ರು, ಪೊಲಿಟಿಕಲ್ ಮೋಟಿವೇಟೆಡ್ ರೇಡ್ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿಯ ಯಾವುದೇ ಲೀಡರ್ ಮೇಲೆ ಮಾಡಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇದು 10 ವರ್ಷದ ಹಳೆಯ ಕೇಸ್ ಇದು, ಈಗ ಯಾವ ಕಾರಣಕ್ಕೆ ರೇಡ್ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದು ರಾಜಕೀಯ ಪ್ರೇರಿತ ರೇಡ್ ಅಂತೇಳಿ ನಜೀರ್ ಅವರು ಹೇಳ್ತಾ ಇದ್ದಾರೆ. ಬಿಜೆಪಿಯ ಯಾವುದೇ ಲೀಡರ್ ಮೇಲೆ ಈ ರೀತಿಯಾಗಿ ದಾಳಿಯನ್ನು ಮಾಡೋದಿಲ್ಲ ಇವರಿಗೆ ಕಾಣೋದು ಕಾಂಗ್ರೆಸ್ ಮಾತ್ರ. ಇಡಿ ದಾಳಿ ವಿರುದ್ಧ ನಜೀರ್ ಅಹಮದ್ ಕಿಡಿಯನ್ನು ಕಾರಿದ್ದಾರೆ. ಇವರಿಗೆ ಕಾಂಗ್ರೆಸ್ನವರು ಮಾತ್ರ ಕಾಣ್ತಾರೆ, ಬಿಜೆಪಿನವರು ಕಾಣೋದಿಲ್ಲ ಅಂಥೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಜೀರ್ ಅವರು. ಈಗಾಗಲೇ 10 ವರ್ಷದ ಹಳೆಯ ಕೇಸ್ ಇದು, ಈಗಲೂ ಸಹಿತ ಈ ರೀತಿಯಾಗಿ ಇಡಿ ಅಧಿಕಾರಿಗಳು ರೇಡನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಪ್ರೇರಿತ ಕೇಸ್ ಇದು ಅಂತೇಳಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ನೀವು ನಿಮ್ಮ TRPಗಾಗಿ ಅದನ್ನೇ ತೋರಿಸ್ತೀರಾ ಅನ್ನುವಂಥ ನಿಟ್ಟಿನಲ್ಲಿ ಮಾಧ್ಯಮದವರ ಮೇಲೂ ಕೂಡ ಇವರು ಗರಂ ಆಗಿದ್ದಾರೆ. ಇಲ್ಲಿ ಮುಖ್ಯವಾಗಿ ಹ್ಯಾರಿಸ್ ಮನೆ ಮೇಲೆ ದಿಢೀರನೆ ಏಕಾಏಕಿಯಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಅದಾದ ನಂತರ ಜಬೀರ್ ಅವರು ಮತ್ತು ನಜೀರ್ ಅವರು ಮನೆಗೆ ಭೇಟಿ ಕೊಟ್ಟು ಅವರ ಜೊತೆ ಮಾತುಕತೆಯನ್ನು ಸಹಿತ ಮಾಡ್ತಾರೆ. ಸೊ ಡಿಕೆ ಆಪ್ತನ ಬೆಂಬಲಕ್ಕೆ ನಿಂತಿದ್ದಾರೆ ಸಿಎಂ ಸಿದ್ದು ಆಪ್ತರು. ನಾವು ಬಂದಿರೋದು ಹಾರಿಸ್ ಮಗ ನಾಲ್ಪಾದು ಹಾರಿಸ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಓಕೆ ಸರ್. ಇದು ಸುಮಾರು 10 ವರ್ಷದಿಂದ ಆಗಿರ್ತಕ್ಕಂಥದ್ದು, ಹೊಸದಾಗಿ ಏನಿಲ್ಲ. SITನೂ ರಚನೆ ಮಾಡಿದ್ರು, SIT ಎನ್ಕ್ವೈರಿ ಆಗಿದೆ, ಈಗ FIR ಆಗಿದೆ. ಎಲ್ಲ ಆದ್ಮೇಲೆ ಈಗ ರಾಜಕೀಯವಾಗಿ ಮತ್ತೆ ಇದನ್ನ ಮಾಡಿದ್ದಾರೆ. ಇದನ್ನ ಹೊಸದಾಗಿ ಏನಿಲ್ಲ. ನೀವೆಲ್ಲ ನೋಡ್ತಾ ಇದ್ದಂಗೆ ಬಿಜೆಪಿನವರು ಇವತ್ತವರೆಗೂ ಯಾವ್ದಾದ್ರು ಒಂದು ಬಿಜೆಪಿ ಮುಖಂಡರು ಮನೆಗೆ ಹೋಗಿ ರೈಡ್ ಮಾಡಿದ್ದಾರೆ? ಇಲ್ಲ, ಮಾಡಲೇ ಇಲ್ಲ. ಈಗ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಮತ್ತೆ ಫ್ರೆಶ್ ಆಗಿ ಅದನ್ನ ಪಬ್ಲಿಕ್ ನಾವು ಬಂದಿರೋದು ಹಾರಿಸ್ ಮಗ ನಾಲ್ಪಾದು ಹಾರಿಸ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀವಿ. ಓಕೆ ಸರ್. ಇದು ಸುಮಾರು 10 ವರ್ಷದಿಂದ ಆಗಿರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ದಿಢೀರನೆ ಏಕಾಏಕಿಯಾಗಿ ಈ ರೀತಿಯಾಗಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿ ನಡೆಸಿದ ಬಳಿಕ ಜಬೀರ್ ಅವರು ಮತ್ತು ನಜೀರ್ ಅವರು ಮನೆಗೆ ಭೇಟಿ ಕೊಟ್ಟು ಮಾತುಕತೆಯೊಂದನ್ನು ಮಾಡಿದ್ದಾರೆ.